ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಡಬ್ಬ ನನ್ನ ಮಕ್ಕಳು ಬರೋದ್ರೆ ಯಾನ ಕಲ್ಲಾಗ್ಬಿಟ್ಟವನ. ಹೋಗಿದ್ದ ಬೀಡಿ ಹಚ್ಚಿ ಹೋದ್ರೆ ಬೆಸ್ಟ್. ಎಲ್ಲಿ ಬೀಡಿ 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 ಹಾಂ ಇದಾನಲ್ಲೇ ಓಯ್ ಇದಾನ ಹಾಂ ಚಂಬೆಲೆಟ್ರು ಚಳಿ ಚಳಿ ಸಾಳನಲ್ಲಿ ಚಳಿಯ ಯಾರ ಅದಂಗಿದ್ರೆ ಮುಂದೆ ಬಂದ್ರಿ. ಇದ್ರೆ ಇಲ್ಲಿ ತಾವ್ರೆ ಅದನ್ನ ಬರ್ರೆ
ಕೇರ ಫಾಂಬನಗರ ಎಂಬ ಒಂದು ಊರಲ್ಲಿ ಒಬ್ಬ ರಾಕ್ಷಸ ಇವ್ರ ಹೆಸರು ರುದ್ರಪ್ಪ. ಇವ್ರಿಗೆ ಬೇರೆಯವ್ರ ಜಾಗದ ಮೇಲೇನೆ ಕಣ್ಣು. ಇವ್ರು ಒಂದ್ಸಲ ಯಾವ್ದಾದ್ರು ಜಾಗದ ಮೇಲೆ ಕಣ್ಣು ಹಾಕಿದ್ರೆ ಆ ಜಾಗ ಇವ್ರ ಕೈಗೆ ಸೇರ್ಲೇಬೇಕು. ಇದೇ ತರ ಇರ್ಬೇಕಾದ್ರೆ ಈ ಸಲ ನಮ್ಮ ರುದ್ರಪ್ಪನ ಕಣ್ಣು ಚಂದ್ರ ಅವರು ಹೊಲದ ಮೇಲೆ ಬಿತ್ತು. ಅದೇನಾಗುತ್ತೋ ನೀವೇ ನೋಡಿ. ಏನಿಲ್ಲ ಪಾಪಣ್ಣ, ಗಾಡಿ ನುಕ್ಕಂಬರ್ತಾ ಇದೀಯಾ? ಏನೋ ಗೊತ್ತಿಲ್ಲ, ಬರೋ ಟೈಮಿಗೆ ಅದೇ ಆಫ್ ಆಯ್ತು. ಹೌದಾ? ಹೌದು. ಎಷ್ಟು ಕಿಲೋಮೀಟರ್ ಇದ್ದೋಕೆ ಮಂದಿ? ಒಂದು 2 ಕಿಲೋಮೀಟರ್ ಲಾಸಿ. ಪೆಟ್ರೋಲ್ ಏನ್ ಖಾಲಿ ಆಯ್ತಾ? ಗೊತ್ತಿಲ್ಲ. ಹಾ ತಡಿ ನೋಡಂತ ತಡಿ. ಬುದ್ಧಿರನಿಗೆ ಬುದ್ಧಿ ಇಲ್ಲ ಅಂತಾರಲ್ಲ, ಅದು ನಾನು ಸುಳ್ಳು ಅನ್ಕೊಂಡಿದ್ದೆ. ಅದು ನಿಜ, ಅದು ನಿನ್ ನೋಡಿದ್ರೆ ಗೊತ್ತಾಗ್ತದೆ. ಯಾಕ್ಲೆ ಏನಾಯ್ತು? ಲೇ ದಡ್ಡ, ಪೆಟ್ರೋಲ್ ಬಂದ್ ಮಾಡ್ಕೊಂಡ್ ಬಂದಿ, ಗಾಡಿ ಹೆಂಗ್ ಚಾಲು ಆಗ್ತದಿಲ್ಲ? ಹುಚ್ಚೋಳಿದ್ದಂಗ ಅದಿ. ಬಾ ಬಾ, ಅಲ್ಲ ಡೆಣಿ ಕರಿತೇನೆ, ಹೋಗೋಣ ಬಾ. ಗಾಡಿ ಹೊಡಿ. ಈ ಮಗ ರಘು ಬರ್ತಂತೇಳಿ ಇನ್ನ ಬಂದಿಲ್ಲ. ಕೆಲಸ ಕಮ್ಮಿ, ಬಿಡೋದು ಜಾಸ್ತಿ. ಸಾಕು ನೋಡೋದು ಅನುಭವಕ್ಕತ್ತಾರ. ಬರ್ಲಿ ಅವ್ನು ಬರ್ಲಿ. என்ன மாதிரி maestro ரெடியா As I drop it now கத்திரிக்கல்ல விட்டு புடிக்கிற போட்ட கிளப்புற தட்டி ஒழுப்புற ஆட்டி படைக்கிற துணிது என்னந்த கூட்டம் ஏய் புள்ளதி பறக்கணும் ஸ்டெப் பண்ணணும் உனக்கிட்ட வந்துக்கிட்ட கொஞ்சம் கிட்ட நீயும் இப்போ வளரணும் கிக்காச்சோ உரிமை அடிச்சா கிக்காச்சோ மெக்கனி புடிச்சா அப்போ சொல்லாம வருவோம் விக்கிற தெரிக்க விட்டுருவோம் குட்டுக்குள்ள அடிச்ச பறவை நடந்து வரான் பார்த்துக்கோ செட்டுக்கெல்லாம் போவதில்ல அண்ணா வந்தெல்லாம் விட்டு நான் கேட்டுக்கோ பாஸ் நீ ಹೇಳಿದ್ರೆ ಕೇಳ್ತೀಯಾ? ಡೈರೆಕ್ಟರ್ ಸರ್ ಅವಾಗ ಹೇಳಿದ್ರು ಕಾಮಿಡಿ ಸೀನ್ ಮಾಡೋಣ, ನೀನು ಬೇಡ ಬೇಕಂದ್ರೆ ಈಗ ಕಾಮಿಡಿ ಪೀಸ್ ಆಯ್ತು. ಆಯ್ತು ಬಿಡಪ್ಪ, ಫಸ್ಟ್ ಕೈ ಕೊಡು. ಮಾಡೋದು ಕೂಲಿ ಕೆಲಸ, ಕೊಡೋದು ಹೀರೋ ಪೋಜು. ಯಾಕೆ ಬಡ್ರು ಮಕ್ಕಳು ಬೆಳಿಬಾರ್ದಾ? ಬೆಳಿಬೇಕು, ಮತ್ತೆ ಈ ತರ ಕೆಳಗ್ ಬೆಳಬಾರ್ದು. ಹೇ ಬೇಬಿ, ಗೆದ್ದರಲ್ಲ ಕೆಳಗ್ ಬಿದ್ದು ಬಂದವ್ರೆ. ಆಯ್ತು ಬಿಡು ಮಾರಯ್ಯ, ನಿಂತಾಗ ಮಾತು ಕೊಡಕ್ ಆಗುತ್ತಾ? ಕೆಲ್ಸಕ್ಕೆ ಹೋಗ್ ನಡಿ. ಏಯ್, ಊರಿಗೆ ಹೋಗ್ತಾ ಇದ್ದೀನಿ, 2 ದಿನ ಆದ್ಮೇಲೆ ಬರ್ತೀನಿ. ಮನೆ ಕಡೆ ಹುಷಾರು. ಆಯ್ತು ತೋಟಕ್ಕೆ ನೀರು ಬಿಟ್ಟು ಬರ್ರಿ. ಆಯ್ತು ಮಕ್ಕಳ ಕುಡಿದು ಗಿಡ್ದು ಮಲಗಿರ, ಸ್ವಲ್ಪ ಎಚ್ಚರಿಂದ ಕೆಲಸ ಮಾಡಿ. ಇಲ್ಲ ದಣಿ. ಏನು ಕೆಲಸ ಮಾಡಲ್ವಾ? ಮಾಡಿದ್ವಿ ದಣಿಗಳೇ, ಹಾ, ಡ್ರಿಂಕ್ ಮಾತ್ರ ಮಾಡಲ್ಲ ಅಂದ್ವಿ. ಆಯ್ತು ಹೋಗ್ರಿ. ಪಾಪ ಮಗಳು
ಡ್ಯಾಡಿ ಯಾವಾಗಲೂ ಊರಿಗೆ ಹೋದ್ ಯಾವ ಊರಿಗೆ ಹೋದಿಲ್ಲ ಊರೆಲ್ಲ ಬ್ಯಾಂಕ್ ಯಾವ ಬ್ಯಾಂಕ್ ಪಿಗ್ನಿ ಕೇಳ್ತಾರೋ ಸಿಗ್ತದ್ರಿ ಎಲ್ಲ ಓಟ್ ಕಾರ್ಡ್ ಬಂದಿದ್ಯಾ ಇಲ್ಲ ಬಂದ್ರೆ ನಿನಗೆ ಗೊತ್ತಾಗುತ್ತೆ ಬಾರು ಏನೋ ನಂಗೆ ಗೊತ್ತಾಗಲ್ಲ ಯಾಕೆ ಏನು ಅದಕ್ಕೆ ಎಣ್ಣೆ ಜಾಸ್ತಿ ಹೊಡಿಬಾರ್ದು ಅಂಬೋದು ಹೊಡೆದ್ರೆ ಹಿಂಗೆ ಆಗೋದು ಬಾ ನಮ್ ಮಾಡ್ತೀನಿ ಬಾ ಪುಣ್ಯ ನಮ್ಮ ಅಪ್ಪನಾರು ಅವನೇ ಇದನ್ನು ಜಾಸ್ತಿ ಒದ್ದಂಗೆ ಪುಣ್ಯ ಬಾ ಬಾ ಓನ್ ಬಾ ಹೇಳ ಅಲ್ಲಿ ಮಗ ಕುಂದ್ರ ಬರು ಚೆಕ್ ಇದೆ ಅದಕ್ಕೆ ಜಾಸ್ತಿ ಕುಡಿಬಾರ್ದು ಅಂತ ಹೇಳೋದು ನಿಮಗೆ ಕುಡಿದು ಬಿಡಿದ್ರೆ ಕೆಲಸ ಮಾಡಂಗಿಲ್ಲ ಏನಿಲ್ಲ ದೇಣಿ ಕೊಡ್ದಾಗ ನಾವು ಬೇಯ್ಕೋಬೇಕು ಪುಣ್ಯ ಏನು ಪುಣ್ಯ ಬರ್ತದೆ ಒಂದು ಬಿಡಿ ಕೊಡೋ ಪುಣ್ಯ ಬರಲಿ ಪುಣ್ಯ ನನ್ನ ಮಗ ಹೇಳಿದ್ರೆ ಕೇಳಿಲ್ಲ ಯುದ್ಧ ಮೇಲೆ ನನ್ನ ಬುದ್ಧಿ ಬಂತು ಏ ಪಾಪ ಇಲ್ಲೇನೋ ಭಯ ಆಗಕತ್ತಲೆ ಹೋಗಲ್ ಬಾ ಫಸ್ಟು ಹೋಗಲ್ ಫಸ್ಟು ಏನಿಲ್ಲ ಅವಲೇ ನೋಡಕತ್ತೇನೆ ಯೋಚನೆ ಮಾಡಕತ್ತೀಯ ಎಣ್ಣೆ ಹೊಡ್ಯಕ್ ಕಾಸಿಲ್ಲ ಅಂತ ನಾನು ಆಲೋಚನೆ ಮಾಡಕತ್ತೀನಿ ಇದಕ್ಕೆ ಯೋಚನೆ ಮಾಡಕತ್ತೀಯ ಹಿತಪತಿ ಮಾಡಿದ್ರಲ್ಲಿ ಇರಾತಕ್ಕನೇನು ನಾನ್ ನಿನಗೆ ಹೇಳಬೇಕ ಹಂಗಂತೀಯ ಆಯ್ತು ತಡಿ ಇವತ್ತೇನೋ ಒಂದು ಕಿತಾಪತಿ ಮಾಡ್ತೀನಿ ಏನಲೆ ಏನಲೆ ಸುಮ್ಮನಿರ್ಲೆ ಏನಲೆ ಅಲ್ಲಿ ನೋಡಲ್ಲ ಅಲ್ಲಿ ಗಾಡಿನ ಗಾಡಿಯಪ್ಪ ಮತ್ತೆ ಕುಡಿಯಕ್ ಕಾಸಿಲ್ದಾಗ ಗಾಡಿ ಎದುರು ಮಾಡ್ಕೋಬೇಕು ಮೈ ಮೇಲೆ ಬಟ್ಟೆ ಎದುರು ಮಾಡ್ಕೋಬೇಕು ಅದ್ಯಾರು ಗೊತ್ತಾ ಯಾರ್ದು ಕುರುತಿಲ್ಲ ನಾಗಣ್ಣ ಕುರಿತನ ನಾಗನಂದ ಹೌದು ಕರೆಕ್ಟ್ ಸಿಕ್ಕ ಮಗ ಹಾ ನಮ್ದು ಯಾವ್ದೇ ವಿಷಯ ತಲೆ ತೋರಿಸಿದ್ದಲ್ಲ ಹೌದು ನನ್ ಕತಿ ಕಾಣಿಸನ್ ಬಾ ಆಯ್ತು ನಡಿ ಗಾಡಿ ಬಿಗಿಲ್ಲ ಹೆಂಗ್ ತಗೊಂಡು ಹೋದ ಅಷ್ಟೇ ತಾನೇ ನಾನು 1 2 3 ಹೇಳ್ತೀನಿ ಒಂದ್ಸರಿ ನೀನು ಹೇಳು ಆಯ್ತು ಆ 1 ಒಂದ ಆ 2 ಆ ಎರಡು ಆ 3 ಹೆಂಗೊಂದ್ ಮಾಡಿ ಗಾಡಿ ಮಾಡಿದ್ವಪ್ಪ ಆ ಬಾಡಿಗೆ ಏನ್ ಹೇಳ್ತೀವಿ ಆ ಗಾಡಿನ ಮೇಂಟೈನ್ ಮಾಡಿರೋ ಬಾಡಿಗೆ ನಾನು ಹೇಳ್ತೀನಪ್ಪ ನೀನ್ ಫಸ್ಟ್ ಎಣ್ಣೆ ಹೊಡಿ ಆಯ್ತು ಎಲ್ಲೋ ಸಾಂಗ್ ಅಲ್ಲ ಸಾಂಗ್ ಹೌದು ಅಬ್ಬಬ್ಬ ನಮ್ ಸಾಂಗ್ ಹೌದು ಹಾಕು ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು ಒಂದೊಂದು ಬಿಟ್ಟು ಎಂದು ಇರೋದಿಲ್ಲ ಹಂಗನೇ ನಾನು ನೀನು
ನೀನು ಒಳ್ಳೆ ಫ್ರೆಂಡ್, ಅಣ್ಣ ತಮ್ಮ ಬಂಧು ಬಳಗ ನಾವೇ ಎಲ್ಲ. ಫುಲ್ ಬಾಟಲು ಎತ್ತು ಸುಮ್ಮನೆ ಕಂಠ ಪೂರ್ತಿ ನೀ ಕುಡಿಯೋ ಅಣ್ಣನೇ. ನೈಟ್ ಟೈಟ್ ಆದ ಮೇಲೆ ರೋಡೆ ನಮ್ಮನೆ ಮನೆ ಮನೆ ಮನೆ. ಲೇ ಪುಣ್ಯ, ಏನ್ಲೇ ಪಾಪ? ಮೊನಜಿನ್ಲೇ ಕಾಣ್ತೀನಿಲ್ಲ. ಅವ ನನ್ನ ಬಿಟ್ಟು ಕುಡಿಯೋಗಿನ ಹೋಗ್ಬಿಟ್ಟನೆ ಇಲ್ಲೇ. ನಿನ್ನೆ ರಾತ್ರಿ ಕಂಡಿದ್ದ ಅವ್ರ ಲವರ್ ಬರ್ತಾರಂತ ಹೇಳಿದ್ರಂತ, ಏನೋ ಅಲ್ಲಿಗಿನ ಹೋಗ್ಯಾನೇನೋ. ನಂದೊಂದು ಜೀವನ ಏನು, ನನಗೆ 3 ಹೆಂಡ್ರಿ ಇದ್ರೆ ಬಾ ಅಂತ ಒಂದಿನ ಕರೆದಿಲ್ಲ, ನಾನೇ ಹೋಗ್ಬೇಕು. ಹತ್ತಿದ್ದು ಸಾಕು, ಒದ್ನೆ ಮನೆಗೆ ಆಮೇಲೆ ಹೋಗಂತೆ, ದಣಿ ಮನೆಗೆ ಹೋಗ ನಡ. ಹಲೋ, ಹಾ ಮಲ್ಲಿ, ಎಲ್ಲಿದ್ದೀರಾ? ಬರ್ತೀರಾ? ಆಯ್ತು, ನಮ್ಮ ಹುಡುಗರು ಬರ್ತಾರ ನೋಡ್ರಿ, ಕಳಿಸ್ಕೊಡ್ತೀನಿ ನೋಡಿ. ಏ ಪಾಪ ಪುಣ್ಯ, ಅಲ್ಲಿ ಹೋಗಿ ಮಲ್ಲಿ ಬರ್ತಾರ, ಕರ್ಕೊಂಬನ್ನಿ ಹೋಗಿ. ಪಾಪ, ಓ ಪುಣ್ಯ, ಆರಾಮಲ್ಲ? ಫುಲ್ ಆರಾಮ್. ಒದ್ನೆ ಮನೆಗೆ ಹೋಗಿದ್ದೆ? ಸಣ್ಣೋದ್ ಮನೆಗೆ ದೊಡ್ಡೋದ್ನ ಅವನಿಗೆ? ತಡಿ. ಹೌದು, ಸಣ್ಣ ಒದ್ನೆ ಮನೆಗೆ ಹೋಗೋತಿ, ದೊಡ್ಡೊದ್ನೆ ಮನೆಗೆ ಹೋಗೋತಿ ನೀನು? 3 ದಿನ ಅಲ್ಲಿ, 3 ದಿನ ಇಲ್ಲಿ, ಮತ್ತೆ ಇನ್ನೊಂದಿನ ಪಕ್ಕದ ಆಂಟಿ ಇರ್ತಾರಲ್ಲ ಅವಾಗ ಹೋಗ್ತೀನಿ ನೋಡಿ. ಲೇ, ನೀನು ಪಾಪಣ್ಣ ಅಂತ ಇಡ್ಬಾರ್ದಲ್ಲ ನಿನ್ನ ಹೆಸರ, ಬ್ಯಾಟಿಂಗ್ ಪಾಪಣ್ಣ ಅಂತ ಇಡ್ಬೇಕು. ಬಾ ಬಾ, ಏನ್ ಮಗ ನೋಡ್ತೀವಿ, ಅವನ್ ಬಾ. ಈ ಬೋಕರ್ ಎಲ್ಲಿದಾನೇನು ಒತ್ತು ಗೊತ್ತಿಲ್ಲ, ಸೌಕರ್ಯ ಕಳ್ಸಕ್ಕೆ. ಇವತ್ತು ಹುಣ್ಣಿಮೆ ಬೇರೆ. ಚಳಿ ಬೇರೆ. ಪುಣ್ಯ ಪುಣ್ಯ ಮಾತಾಡಿಲ್ಲ ಪುಣ್ಯ. ಏನು ಒಬ್ಬೊಬ್ಬ ಮಾತಾಡ್ತಿ? ನನಗೆ ಏನೋ ಕಾಲು ಮುಳು ಸುಚ್ಚಿತ್ತಪ್ಪ, ಅದಕ್ಕೆ ನೀನು ಹಂಗೆ ಮುಂದಕ್ಕೆ ಹೋಗ್ಬಿಡೋದು. ಬಾ ಏನೋ ಕಾಲಿಗೆ ಮುಳ್ಳು ಸುಚ್ಚಿತ್ತು ಅಂತ ಹೇಳಕ್ ಹೋಗಿದಪ್ಪ, ಅದಕ್ಕಿಲ್ಲ ನನ್ನ ಒಬ್ಬನೇ ಬಿಟ್ಟೋದೆ. ಇವನಲ್ಲಿ ಹೋಗಪ್ಪ ಏನ್ ಪುಣ್ಯ? ಏನಿಲ್ಲ ಬಾಳೆ. ಈ ಪುಣ್ಯ ಏನೋ ಸೌಂಡ್ ಬರ್ತೈತೆ, ಹೋಗಂಬಾರು.
ಮುರ್ಕ ಡೆಣಿ ಹೇಳಿದ್ರೆ ನಿನ್ ಹೊಲ ಅಲ್ಲ ಡೆಣಿ ಹೆಸರು ಮೇಲೆ ಮಾಡ್ಬೇಕಂತ ಎಬ್ಬಟ್ಟತ್ತಲೇ. ನಾನು ಎಬ್ಬಟ್ಟೆಲ್ಲ ಹಾಕಂಗಿಲ್ಲ, ನಾನು ಹೊಲನೂ ಕೊಡಂಗಿಲ್ಲ ನಿಮ್ಗೆ. ಏಯ್ ಮುದ್ಕ ಡೆಣ್ಣಿ ಬಿಳಿ ಕಳಿಸಿದ್ದಾರೆ, ಅವನ್ ಎಬ್ಬಟ್ಟೊತ್ತಿಲ್ಲ ಅಂದ್ರೆ ಅವನ್ ಎತ್ತಿ ಬಿಡ ಅಂತ ಹೇಳಿದ್ರೆ ನಿನಗೆ ಪ್ರಾಣ ಬೇಕಾ ಹೊಲ ಬೇಕಾ? ಇವ್ನು ಬದ್ರಿಕಾಲ ಸಾಕಾಗ್ಬಿಡದಪ್ಪ. ಯಾವಾಗ ನೋಡ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು, ಇಲ್ಲ ಬೆಳಿಗ್ಗೆ ಎದ್ರೆ ಕಾಣರ್ದಂಗೆ ಆಗೋದು. ಬರೀ ಇದೇ ಕೆಲಸ ಆಗ್ಬಿಡ್ತೀವಿ ಒಂದು. ಅಲ್ಲೇ ನಡೀತೈತೆ ಏನು ನೋಡೋಣ. ಏನಣ್ಣ ಇದೆಲ್ಲ? ಏನಾರಾಗೋ ಇಲ್ಲಿ ಅಣ್ಣ ಭದ್ರ ಹುಡುಕಂತ ಬಂದಿದ್ದಣ್ಣ. ಸಂಬಂಧ ಇಲ್ಲ ವಿಷಯ, ಎದ್ದೋಗೋ ಇಲ್ಲೆಲ್ಲಸೆ. ಆಯ್ತಾ ಹಾಕೋ ಎಬ್ಬಟ್ಟು. ಅವ್ನು ಭದ್ರ ನೀನು ಕೆಲ್ಸಕ್ಕೆ ಹೋಗಿರು ಬರ್ತಾನ, ನಾನು ಕೆಲಸ ಮುಗಿಸ್ಕೊಂಬಂದ್ರೆ ಇನ್ನೂ ಬಂದಿಲ್ಲ. ರೂಮ್ಗೆ ನೋಡೋಣ, ಅವಾಗ ಗೊತ್ತಾಗುತ್ತೆ ಏನೋ ಹೆಂಗಿಲ್ಲ ಅಂತ. ಯಾರ್ದು ಸರ? ಹೇ ಯಾರ್ದಾದ್ರು ನಮ್ಮ ಕೈ ಸಿಕ್ಕ ನಂಬದೆ. ಯಾರು ಆಟ ಸಾಮಾನಲ್ಲ ಅಕ್ಕ ಮಕ್ಕಳು ಕೊಡೋಣ ಅಂತ. ಸರಿ ಇಟ್ಟು ಬಾ, ಹಸಿವಾಗ್ತಿದೆ, ಊಟ ಮಾಡೋಣ. ಅಂತೂ ಊಟ ಚೆನ್ನಾಗಾಯ್ತಪ್ಪ. ಏನಿದಿಲ್ಲ ನಾವು ಸೇಮ್ ಹೀರೋ ಇದ್ದಂಗಿದೆಯಲ್ಲೇ. ಆದ್ರೆ ಏನ್ ಮಾಡ್ತೀಯ, ಸ್ವಲ್ಪ ಕಲರ್ ಕಪ್ಪು. ಅದಕ್ಕೊಂದು ಐಡಿಯಾ ಇದೆಯಲ್ಲ, ಟಾಟಾಡಾನ್ ಪಾನ್ಸ್ ಪೌಡರ್. ಇದನ್ನ ತೆಗಿಬೇಕು, ಇದನ್ನ ಹಿಂಗೆ ಹಾಕೋಬೇಕು,
ಹಂಗೆ ಎಲ್ಲ ಹಿಂಗೆ ಹಾಕೊಂಡ್ಬಿಟ್ರೆ ಓ ನಾಳೆ ನಾನು ಹುಡುಗಿ ನೋಡಕ್ ಹೋಗ್ಬೇಕಿತ್ತಲ್ಲ. ಹೌದು, ಮೊನ್ನೆ ಒಂದು ಸರ ಸಿಕ್ಕಿತ್ತು, ಅದು ಇಲ್ಲೆಲ್ಲೋ ಹಾಕಿದ್ದೆ, ನೇತಾಕಿದ್ದೆ. ಓ ಇಲ್ಲಿದೆಯಾ? ಇವಾಗಲೇ ಹಾಕೊಂಡ್ಬಿಟ್ರೆ ಆಯ್ತು, ಇಲ್ಲಿದ್ರೆ ನಾಳೆ ಔಷಧದಲ್ಲಿ ಮರ್ತೋದ್ರು ಮರ್ತೋಗ್ಬೋದು. ಭದ್ರಗಾರ ಊರಲ್ಲೆಲ್ಲ ಬೇಗ ಬರ್ಕೊಂಡ್ರೆ ಬೆಳಿಗ್ಗೆ ಬೇಗ ಬಿಟ್ಟು ಮಾಡಕ್ ಬರ್ತಾನೆ ಈಗ. ಮಲಗಿದಾನೆ. ಎದ್ದೇಳು. ಜ್ವರ ಕೂಡ ಇಲ್ಲ, ರಾತ್ರಿ ಊಟ ಮಾಡಿದಂಗಿಲ್ಲ, ಹೋಗಿ ಟಿಫನ್ ತರೋಣ. ರಘು ಟಿಫನ್ ತಂದ್ರೆ ಬಾರೋ, ಮಾಡೋಣ. ನನಗೆ ಹಸ್ವಿಲ್ಲ. ಮಾಡೋಣ ಬಾರೋ. ನನಗೆ ಹಸ್ವಿಲ್ಲ. ಮಾಡೋಣ ಬಾರೋ. ನನಗೆ ಹಸ್ವಿಲ್ಲ.
ಸೇರಿಸ್ಕೊಂಬ ಸುಮ್ಮನೆ ನಿನ್ ಕಂಡ್ಬಿಡ್ತಾರೆ ಏನಲ್ಲೇ ನಮ್ಮ ಕುರಿ ಮರಿ ಹೊಂಟೋಗ್ಬಿಡ್ತಲ್ಲ. ಈ ಕುರಿ ಐತಲ್ಲ, ಈ ಕುರಿನ ಎಗಸ್ಬೇಕು. ಈ ದೊಡ್ಡ ಹುಲಿನ ಎಗರ್ಸ್ಬೇಕಲ್ಲ ಫಸ್ಟ್. ಹೌದು. ಇದಕ್ಕೆ ದಾರಿ ಮಾಡಾಗ ದಾರಿ ಬಿಡಬಾರ್ದು ನಾವು. ಹೆಂಗ ಮಾಡೋಣ? ಪುಣ್ಯ ದಣಿಗಳು ಚಂದ್ರನ್ ತಲೆ ಎಗರಿಸಿದ್ರಲ್ಲ, ಆ ತರ ಹಂಗೆ 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 ಎಗರಿಸ್ಬಿಡ. ಆ ಕುರಿನ ಬಿಡಕ್ ಹೋಗ್ಬೇಡ. ಯಾರೋ ಅವನು ಹಂಗುರಾಯಿಸ್ತಾ ಇದ್ದಾನೆ. ಅವ್ನು ನಮ್ಮ ರಘು ಅಲ್ಲ. ಹೋಗ ಹನುಮಂತ, ಕರ್ಕೊಂಬೋಗು. ಏನ್ ರಂಗಣ, ಆರಾಮಾಗಿದೆಯಾ? ರಾಘು ಅಲ್ಲ. ಏ ಸುಮ್ಕಿರಣ, ಈ ಪ್ಯಾಂಟ್ ಶರ್ಟ್ ಹಾಕ್ಯಂತ ಸ್ಟೈಲ್ ರೆಡಿ ಆಗಿಬಿಟ್ರೆ ರಘು ಅಲ್ಲ. ರಾಘು ಅಲ್ಲ ಅಂತ ಹೇಳ್ತಿಲ್ಲ ನಿನ್ಗೆ. ಸುಮ್ಕಿರಣ, ನಮ್ಮೂರದ ನಮಗೆ ಗೊತ್ತಿಲ್ವಾ? ನಾನು ಯಾರಂತ ನೋಡ್ತೀಯಾ? ಹಾ, ಏನಾಯ್ತು? 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 ಅವತ್ ಯಾರು ಯಾಕೋ ಹುಡುಗ ಯಾರು? ಅವನು ಏನ ಮಾಡಿದೆ ಅವನಿಗೆ? ಏನ ಮಾಡಿದೆ? ಏನ ಮಾಡಿದೆ ಅವನಿಗೆ? ರಘು, ಏನ್ ಗೊತ್ತಾ? ಯಾಕೋ ಒಬ್ಬನೇ ನಿಂತ್ಯಾ? ನೀನಾ? ನಾನು ಯಾಕೋ ಸ್ವಲ್ಪ ಬಂದು ಸರಿ ಇಲ್ಲ. ನಾನು ಒಬ್ಬನೇ ಇರೋ ಬಿಟ್ಬಿಡು ಪ್ಲೀಸ್. ಯಾಕೋ ಈ ಮಧ್ಯ ವಿಚಿತ್ರ ಮಾಡ್ತಿದ್ದಾನೆ? ಏನೋ ರಘು, ಒಬ್ಬೊಬ್ಬನೇ ಎಲ್ಲಿ ತಿರ್ಗಾಡ್ತಾನೋ ಗೊತ್ತಿಲ್ಲ, ಒಬ್ಬೊಬ್ಬನೇ ಎಲ್ಲಿ ಓದ್ತಾನೋ ಗೊತ್ತಿಲ್ಲ, ಕೇಳಿದ್ರು ಹೇಳಲ್ಲ. ಕೇಳೋದಕ್ಕಿಂತ ಫಾಲೋ ಮಾಡೋದೇ ಬೆಸ್ಟ್. ಸಾಹೇಬ, ನೀರ್ ಕೆಲಸ ಏನಾಯ್ತು? ನಾವು ಕೈ ಹಾಕಿದ್ಮೇಲೆ ಮಿಸ್ ಆಗ ಚಾನ್ಸೇ ಇಲ್ಲ ಸೌಕರ್ಯ. ಹಲೋ, ಇಲ್ಲಿದ್ದೀರಾ ಮಲ್ಲಿ? ಬರ್ತಾ ಇದ್ದೀರಾ? ಬನ್ನಿ. ನಮಸ್ಕಾರ. ಮಲ್ಲಿ, ಅಲ್ಲ ಸರ್, ಮೊನ್ನೆ ಇವ್ರು ಲ್ಯಾಂಡ್ ತಗೊಂಡಾರಲ್ಲ, ಇಲ್ಲಿ ಯಾಕೆ ಬಂದ್ರ? ಸರ್, ಇದೆಲ್ಲ ನಂದೇ ಆಟ. ಇವ್ರ ಹೆಸರು ಮಲ್ಲಿಕಾರ್ಜುನ ಅಂತೇಳಿ. ಇವರು ನಾನು ಜಪ್ತಿ ಮಾಡಿದೆಲ್ಲ ಭೂಮಿನ ಕಡಿಮೆ ರೇಟಾಗಿ ತಗೊಂಡು ಜಾಸ್ತಿ ರೇಟಿಂಗ್ ಮಾಡ್ತಾರೆ ಸಿಟಿಗೆ ಹೋಗಿ. ಅಲ್ಲ ಸರ್, ನೀವು ಎಷ್ಟು ಸಾವಿರ ಎಕರೆ ಸಂಪಾದನೆ ಮಾಡಿದ್ರೆ ನೀವು ಇನ್ನ 50 ಎಕರೆ ಮಾಡಿದ್ರೆ ನನ್ನ ಅನ್ಕಂಡ ಕೆಲಸ ಆಗುತ್ತೆ.
ಸಿಗೋಣ ಸಾಹೇಬ್ರೆ. ಚಂದ್ರು ಹೊಲನ ಡಬಲ್ ರೇಟ್ಗೆ ಮಾರ್ಬಿಟ್ಟಿದ್ದೀನಿ. ಇನ್ನೇನು ನೀವು ಅನ್ಕೊಂಡಿದ್ದ ಕೆಲಸ ಆಗ್ತದೆ. ಆಯ್ತು ಮಲ್ಲಿ, ನೀನು ಅದೇ ಕೆಲಸದ ಮೇಲೆ ಇರು. ಆಯ್ತು, ಹೋಗು. ಆಯ್ತು ಹೋಗ್ಬರ್ತೀನಿ. ಪಾಪ ಮೊನ್ನೆ ನೀರು ಮಾಡಕ್ ಹೋದಲ್ಲೂ ಒಂದು ವಿಚಿತ್ರ ಘಟನೆ ನಡೀತು. ಮತ್ತೆ ಬ್ರೋಕರ್ನ ಕರ್ಕೊಂಬರಕ್ ಹೋದಲ್ಲೂ ಒಂದು ಭಯ ಆಯ್ತು. ಇದು ಏನೋ ನಡೀತಿದೆಯಲ್ಲ. ಪುಣ್ಯ ದಣಿ ಬಿಳಿಗೆ ಹೇಳಮ್ಮ. ನಮ್ಮಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಆಗಿದ್ದಾಗ್ಲಿ ಹೇಳಮ್ ಬಾರೋ. ನಡಿ ಹೋಗೋಣ, ನಡಿ. ದಣಿ, ಏನೋ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಯ್ತು ದಣಿ. ಏನ್ ವಿಷಯ? ದಣಿ, ಮೊನ್ನೆ ನೀವು ನೀರು ಮಾಡಿ ಬಂದು ಕಳಿಸಿದ್ರಲ್ಲ ದಣಿ, ಅವತ್ತು ನಾವು ಕೆಲಸ ಮಾಡ್ಬೇಕಾದ್ರೆ ಯಾರೋ ಬ್ಯಾಡ್ಸ್ ಒದ್ದಂಗಾಯ್ತು ದಣಿ. ನೀವು ಅವತ್ತು ಬ್ರೋಕರ್ ಕರ್ಕೊಂಬ ಅಂತ ಹೇಳಿದ್ರಲ್ಲ ದಣಿ, ಅವತ್ತು ಹಿಂದೆ ಯಾರೋ ಬಂದಂಗಾಯ್ತೇನಿ. ಅದಕ್ಕೆ ನಾವು ಭಯ ಬಿದ್ದು ಓಡಾಡ್ಬಿಟ್ಟಿದ್ದೇನೆ. ಯಾಕೋ ಇಷ್ಟು ದಿನ ಹೇಳಿಲ್ಲ ನನಗೆ? ಹೇಳ್ಬೇಕಂದ್ರೆ ಭಯ ಆಯ್ತು ದಣಿ. ನಾಳೆ ಸ್ವಾಮಿ ಹತ್ರ ಓದಿದ್ದೆ, ನಾಳೆ ನೀವು ರೆಡಿಯಾಗಿ. ಸರಿ, ಅರ್ಥ ಆಯ್ತಾ? ಆಯ್ತು, ಹೋಗಿ ಬನ್ನಿ.
ದಿನಗಳ ನಂತರ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಸ್ವಾಮೀಜಿ, ಮನೆಯಲ್ಲಿ 2-3 ದಿನ ಆಯ್ತು, ನೆಮ್ಮದಿ ಇಲ್ಲ. ಏನೋ ವಿಚಿತ್ರ ಘಟನೆ ನಡೀತಿದ್ದಾವೆ. ಹೆಂಗನ ಮಾಡಿ ನನ್ನ ಕಾಪಾಡಿ ಸ್ವಾಮೀಜಿ. ಹೌದಾ, ಇರು. ರುದ್ರ, ನಿನ್ನ ಮನೆಯಲ್ಲಿ ಕೆಲವು ಆತ್ಮಗಳು ಓಡಾಡ್ತಾ ಇದ್ದಾವೆ. ಆತ್ಮಗಳ ಸ್ವಾಮೀಜಿ? ಆತ್ಮಗಳ? ಅವುಗಳ ಬಂಧನ ಆಗ್ಬೇಕು. ಅದರಿಂದನೇ ನಿಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ದಂಗಾಗಿದೆ. ಏನ್ ಮಾಡುವಂತೀಯ? ಸ್ವಾಮೀಜಿ ಹೆಂಗನ ಮಾಡಿ ಪರಿಹಾರ ಮಾಡಿ ಸ್ವಾಮೀಜಿ. ಏನೋ ಒಂದು. ರುದ್ರ, ಸಮಸ್ಯೆಗೆ ಪರಿಹಾರ ಅಷ್ಟ ದಿಗ್ಬಂಧನ ಯಾಗ ಮಾಡೋಣ. ಶಿಷ್ಯ, ಗುರುಗಳೇ, ಅಷ್ಟ ದಿಗ್ಬಂಧನ ಯಾಗಕ್ಕೆ ಎಲ್ಲ ಸಿದ್ಧ ಮಾಡಪ್ಪ. ಸರಿ ಗುರುಗಳೇ. ನೋಡು, ನಿನಗೆ ತೊಂದರೆ ಕೊಡ್ತಿರೋನು ನಿನ್ನ ಕಣ್ಣು ಮುಂದೆ ಕೂತವನೆ. ಯಾರೋ ನೀನು? ಯಾಕೋ ತೊಂದರೆ ಕೊಡ್ತಿದ್ಯಾ? ಹೇಳೋ. ಇವರಿಂದ ನನ್ನ ಜೀವನ ಹಾಳಾಗಿದೆ. ನಾನಿವ್ರನ್ನ ಸುಮ್ಮನೆ ಬಿಡಲ್ಲ. ಯಾಕೆ? ಅವ್ರೇನ್ ಅನ್ಯಾಯ ಮಾಡೋರೆ ನಿನ್ಗೆ? ನನ್ನ ಸ್ನೇಹಿತನ ಕೊಲೆ ಮಾಡಿದ ಅಂತ ಕಾಯರು. ನಾನಿವ್ರನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಕೈಯಿಂದ ಅವ್ರಿಗೆ ಏನು ಮಾಡಕ್ಕಾಗಲ್ಲ. ನಾನು ಹೇಳಿದ್ದನ್ನ ಕೇಳು. ಇಲ್ಲದೆ ಹೋದ್ರೆ ನಿನ್ನ ಶಾಶ್ವತವಾಗಿ ಬಂಧಿಸ್ತೀನಿ. ಬೇಡ, ಮಾಡಬೇಡ. ನನ್ನ ದಿಗ್ಬಂಧನ ಮಾಡಬೇಡ. ದಿಗ್ಬಂಧನ ಮಾಡಬೇಡ. ಸರಿ, ನಿನಗಾಗಿರೋ ಅನ್ಯಾಯವಾದ್ರೂ ಏನು? ಏನು ನಿನ್ನ ಕತೆ? ಹೇಳು. ಹೇಳ್ತೀನಿ, ನನ್ನ ಕಥೆನ ಹೇಳ್ತೀನಿ. ನನಗಾಗಿರೋ ಮೋಸನ ಹೇಳ್ತೀನಿ. ಇವನು ಮಾಡಿರೋ ಅನ್ಯಾಯನೂ ಹೇಳ್ತೀನಿ. ನನ್ನ ಹೆಸರು ಮೋಹನ್ ಅಂತ. ಸುತ್ತ ಕಾಣ 100 ಎಕರೆ ಜಮೀನ್ ನಮ್ದೇ. ಇದೆಲ್ಲ ನಿಮ್ ತಾತ ಮುತ್ತಾದಿಂದ ಆಸ್ತಿನಾ? ಪಾಸ್ತಿ ಅಂತ ಏನು ಮಾಡಿಲ್ಲ, ಎಲ್ಲ ಕಬ್ಜಾ ಮಾಡಿದ್ದು. ಸೌಕರ್ಯ. ನಮಸ್ಕಾರ ಸರ್, ಬನ್ನಿ. ಚೇತಂಬ ಸಾರಿಗೆ. ಆಯ್ತಾಳ. ನಿಮಗೆ ಗೊತ್ತಿರೋ ಹಾಗೆ ಜನಿಗಳು ತಮ್ಮ ಹೊಲಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಹೊಲಗಳನ್ನು ಮಾರಾಟ ಮಾಡಿ ನಮ್ಮೂರಲ್ಲಿ ಒಂದು ಫ್ಯಾಕ್ಟರಿ ಕಟ್ತಿದ್ದಾರೆ. ಇದರಿಂದ ನಮ್ಮೂರಿಗೆ ಏನ್ ಲಾಭ ಇದೆ? ಇದರಿಂದ 3 ಬೆಳವಣಿಗೆ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ. ಹೌದಾ ದಣಿ, ನಮ್ಗೆ ವ್ಯವಸಾಯ ಮಾಡೋದು ಬಿಟ್ರೆ ಬೇರೆ ಏನು ಕೆಲಸ ಗೊತ್ತಿಲ್ಲ. ದಯಮಾಡಿ ಬೆಳೆಯೋ ಭೂಮಿನ ಮಾತ್ರ ಮಾರಾಟ ಮಾಡಕ್ ಹೋಗ್ಬೇಡ್ರಿ. ನಾನು ಆಲೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು. ನಿಮ್ಮ ಒಳ್ಳೇದಕ್ಕಲ್ಲ ನಾನು ಮಾಡ್ತಿರೋದು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಮುಂದೆ ಗೊತ್ತಾಗುತ್ತಾ?
ಅವ್ರದ್ದು ಇದ್ದಿದ್ದೆ ಬಸವರಾಜ್, ನೀವು ಮುಂದುವರಿಸ್ರಿ. ಸರ್ಕಾರದ ಹರಾಜು 11,000 ರೂಪಾಯಿ. 11,100. ಮಲ್ಲಿಕಾರ್ಜುನ ಅವ್ರದ್ದು 11,100 ರೂಪಾಯಿ. 11,500 ರೂಪಾಯಿ. ನೂರ್ ಭಾಷೆ 11,500 ರೂಪಾಯಿ. 12,000 ರೂಪಾಯಿ. 12,000 ರೂಪಾಯಿ. ಮಂಜುನಾಥ್ ಅವ್ರು 13,000. 13,000. ಭೀಮೇಶ್ ಅವ್ರದ್ದು 15,000. 15,000. ಮಲ್ಲಿಕಾರ್ಜುನ ಅವ್ರದ್ದು 15,000 ಒಂದೋ ಸರಿ. 15,000 ಎರಡೋ ಸರಿ. 15,000 ಮೂರೋ ಸರಿ. ಬರೀ ಮಲ್ಲಿಕಾರ್ಜುನ್ ಸೈನ್ ಮಾಡಿ ಬರೀ. ಏನು ಗೆಳೆಯ, ಏನೋ ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲ, ನೀನು ಸಪ್ಪಗಿರೋದು ನೋಡಿದ್ರೆ ಏನೋ ಯೋಚನೆ ಮಾಡ್ತಿದ್ದಂಗಿದ್ದಿ. ಏನಿಲ್ಲ ಅಂತ ಹೇಳಿದ್ ತಾನೆ. ಯಾಕ ಹೇಳ್ಬಾರ್ದಾ? ಏನಿಲ್ಲ ಅಂತ ಹೇಳಿದಿನಲ್ಲ. ಆಯ್ತು ಬಿಡಪ್ಪ, ನೀನಾಗಿ ನೀನು ಹೇಳೋವರೆಗೆ ಏನು ಕೇಳಲ್ಲ. ಅವ್ನ ದಣಿ ಇದಾನಲ್ಲ, ಹೊಲ ಅವ್ರ ಕಡೆನೆ ಜಪ್ತಿ ಮಾಡೋದು, ಅವ್ರ ಕಡೆನೆ ಆರಾಜ್ ಮಾಡೋದು, ಅವ್ರ ಕಡೆನೆ ಮಾರಾಟ ಮಾಡೋದು. ಅವ್ನು ಆಡಿದ್ದೇ ಆಟ ಆಗ್ಬಿಟ್ಟಿದೆ, ಯಾರು ಹೇಳೋಕೆ ಇಲ್ಲ ಅವನಿಗೆ. ಅವನ ಬಗ್ಗೆ ನೀನು ಯಾಕೆ ತಲೆ ಕಟ್ಸ್ಕೊಂತಿದೀಯಾ? ಇವತ್ತಿಲ್ಲ ನಾಳೆ ಅವನು ನಮ್ಮ ಮೂಲಕ್ಕೂ ಕೈ ಹಾಕ್ತಾನೆ. ಅವನು ಇಲ್ಲಿ ಬಿಡು, ಅವನ ಬಗ್ಗೆ ಬಟ್ಟಾಕ್ಬಿಡು. ಅದಲ್ಲಿದ್ದಿದ್ದೆ, ನಾನು ನಿನಗೊಂದು ವಿಚಾರ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಏನು? ಈಗ ವ್ಯವಸಾಯ ಸಾಕು ಮಾಡ್ಕೊಂಡು ಸಿಟಿಗೆ ಹೋಗ್ಬಿಡಕ್ಕೆ ಬಂದಿದ್ದೆ. ಯಾಕೋ, ಏನಾಯ್ತು? ಮನೆ ಪರಿಸ್ಥಿತಿ ಸರಿಗಿಲ್ಲ ಮಗ. ಬೆಂಗಳೂರಿಗೆ ಹೋಗಿ ಒಂದು 4 ರೂಪಾಯಿ ದುಡ್ಕೊಂಬಂದ್ರೆ ಸಾಲ ತಿರುತ್ತಂತೆ. ಇಲ್ಲೇ ಇದ್ದು ಸಾಲ ತೀರ್ಸಿದ್ರೆ ಆಯ್ತಲ್ಲ. ಅದಾಗಲ್ಲ ಬಿಡು ಮಗ, ಬಾ ನೀನು ನನ್ನ ಜೊತೆ ಸಿಟಿಗೆ ಹೋಗೋಣ. ಇಲ್ಲ ಮಗ, ಹುಟ್ಟೂರ್ನ ಬಿಟ್ಟು ಬರೋಷ್ಟು ಶಕ್ತಿ ನನಗಿಲ್ಲ. ನೀನು ಹೋಗ್ಬೇಕು ಅನ್ಕೊಂಡಿಯಲ್ಲ, ಆಯ್ತು ಹೋಗ. ಗೆಳೆಯ ಗೆಳೆಯ ಕೋಪನ ಹೋಗ್ಬೇಕು ಅನ್ಕೊಂಡಿಯಲ್ಲ, ಹೋಗೋ ಗೆಳೆಯ, ಹೋಗೋ. ಓ ಗೆಳೆಯ, ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣ್ಣು, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು. ಗೆಳೆಯ ಗೆಳೆಯ, ಬಾರೋ ಗೆಳೆಯ, ಆರಾಮಿದೀಯಾ? ನಿನ್ನಷ್ಟು ಆರಾಮಿಲ್ಲ ಬಿಡಪ್ಪ. ಯಾಕೋ, ಏನಾಗಿದೆ? ನೋಡು, ನಿನ್ನ ಡ್ರೆಸ್ಸು, ನಿನ್ನ ಹೇರ್ ಸ್ಟೈಲು, ನಿನ್ನಷ್ಟು ಜೋರು ಬರೋದಿಲ್ಲ ಬಿಡಪ್ಪ ನಾವು. ಬಾ ನೀನು ಸಿಟಿಗೆ, ನಂತರ ಸ್ಟೈಲಾಗಿ ರೆಡಿ ಆಗಿ ಸಿಟಿಲಿ ಎಲ್ಲ ಇದೆಯಪ್ಪ, ಸಂಬಂಧಗಳು ಇಲ್ಲ. ಆಯ್ತು ಬಿಡಪ್ಪ. ತಂಗಿ ಹೆಂಗಿದ್ದಾಳೆ? ತಂಗಿ ಆರಾಮಾಗಿದ್ದಾಳು, ಒಂದು ಗಂಡು ಪಾಪ ಕೂಡ ಆಗಿದೆ. ಹೌದಾ? ಕಾಂಗ್ರಾಟ್ಸ್ ಮಗ. ಸರಿ, ಸಂಜೆ ಸಿಗೋಣ, ಅಮ್ಮ ಕಾಯ್ತಾ ಇರ್ತಾರೆ, ನಾ ಬರ್ತೀನಿ. ಸಂಜೆ ಬೇಗ ಬಾ, ನಿಮ್ಮ ತಂಗಿ ಕಾಯ್ತಾ ಹಾ, ಸರಿ ಸರಿ, ಬರ್ತೀನಿ. ಚಂದ್ರ ಇಲ್ಲ, ದಣಿ ಹೇಳಿದ್ರು ಬರ್ಬೇಕಂತ. ಯಾಕಂತ? ಅವೆಲ್ಲ ನನಗೆ ಗೊತ್ತಿಲ್ಲ. ಹೋಗೋಣ ಬಾ. ಆಯ್ತು ನಡಿ. ಬಾ ಚಂದ್ರು, ಆರಾಮಿದೀಯಾ? ಹೆಂಗಾಗಿ ಬಿಡಿ ದಣಿ, ಕಳೆದ ವಿಷಯ ಏನಂತ ಹೇಳಿ, ನನಗೆ ತುಂಬಾ ಕೆಲಸ ಇದೆ.
ನಿನ್ನ ಹೊಲ ದಣಿಗೆ ಕೊಟ್ರೆ ಎಷ್ಟು ಕಾಸು ಬೇಕು ಅಷ್ಟು ಇಸ್ಕೊಡ್ತೇನೆ. ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ನಾನು ಹೊಲದ ಕಡೆ ತಿರುಗಿ ನೋಡ್ಬೇಡ್ರಿ ಅಂತ. ನಾನು ಅದನ್ನು ಕೊಡೋದಿಲ್ಲ. ನನ್ನ ಕರೆದು ಸುಮ್ಮನೆ ಟೈಮ್ ಕೂಡ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಏ ಚಂದ್ರು, ನೀನ್ ನಮ್ಮೂರವನಂತ ನಿಧಾನವಾಗಿ ಕೇಳ್ತಾ ಇದ್ದೀನಿ. ಬೇರೆಯವ್ರಾಗಿದ್ರೆ ಬೇರೆ ರೀತಿ ಕೇಳ್ತಿದ್ದೆ. ನೀವು ನನ್ನ ಏನು ಮಾಡೋಕ್ಕಾಗೋದಿಲ್ಲ. ನೀವೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಎಲ್ಲರ ಥರ ಭಯ ಪಡಿಸಕ್ ಹೋಗ್ಬೇಡ್ರಿ. ಆಯ್ತು, ಆ ಹೊಲನ ನಾನು ಹೇಗ್ ಪಡ್ಕೋಬೇಕಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ತೇನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಏ ಬಂದ್ರು ಈ ಕಡೆಗೆ. ನನಗೇನ್ ಮಾಡ್ತಿರೋ ಗೊತ್ತಿಲ್ಲ, ನನಗೆ ಆ ಹೊಲ ಬೇಕು. ನನ್ನ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಅನ್ಯಾಯವಾಗಿ ಬಲಿ ಆಗ್ತೀಯ ನೀನು. ಸತ್ತ ನನ್ನ ಮಗ. ಯಾರವನು ಹೊರಡೆ ಅವ್ರು ನಾನು ನೋಡ್ಕೊಂತ. ಕೇಸ್ ಕ್ಲೋಸ್ ಮಾಡೋಕೆ ಎವಿಡೆನ್ಸ್ ಇರಬಾರ್ದು. ಸಂಜೆ ಮನೆ ಹತ್ರ ಬಾ ಅಂತೇಳಿ ಎಲ್ಲಿಗೋದ? ಹೊಲ ಹತ್ರ ಇದೇನೆ, ನೋಡ್ಕೊಂಬರ್ತೀನಿ. ಅಣ್ಣ ಚಂದ್ರ ಕಂಡಿದ್ನಾ? ಇಲ್ಲಪ್ಪ, ನಾನು ನೋಡಿಲ್ಲ. ಭೀಮಣ್ಣ ಚಂದ್ರನ ಕಂಡಿದ್ನಾ?
ನಮ್ಮೂರಲ್ಲಿ ರುದ್ರಪ್ಪ ಗೌಡ ಅಂದ್ರೆ ಯಾರಣ್ಣ? ಯಾಕೆ ಅವರಿಂದ ಏನಾಗ್ಬೇಕು ನಿನಗೆ? ನನ್ನ ಫ್ರೆಂಡ್ ಚಂದ್ರು ಅಂತಣ್ಣ, ಅವ್ರನ್ನ ಅವರೇ ಸಾಯಿಸಿದ್ದಾರೆ. ಪ್ಲೀಸ್ ಅಣ್ಣ, ಕೈ ಮುಗ್ತೀನಿ. ಅವ್ರನ್ನ ಎದುರು ಹಾಕೊಂಡು ಇದುವರೆಗೆ ಆಯ್ತು ಯಾರು ಉಳಿದಿಲ್ಲ. ಫಸ್ಟ್ ಇಲ್ಲಿಂದ ಹೋದ್ರೆ ಬೇಸು. ಅಣ್ಣ ನಿಮ್ಮ ತಮ್ಮಯ್ಯ ಅಂತಣ್ಣ, ಪ್ಲೀಸ್ ಅಣ್ಣ. ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ನಿಮ್ಗೆ? ಹೋಗಲ್ಲಿ ಯಾವನ ಇವನ? ಯಾರು ಇವನು? ಚಂದ್ರ ಅಂದ್ರೆ ಯಾರು? ಯಾರು ಬರಲ್ಲ ಅನ್ಕೊಂಡಿದ್ವಣ. ಯಾವನ ಇವನು? ಚಂದ್ರ ಬಗ್ಗೆ ಕೇಳಕ್ ಬಂದಾನೆ. ಇವನು ಬಿಟ್ರೆ ಇವನು ಬಾಳ ಎಗ್ರಿ ಆಡ್ತಾನಣ್ಣ. ಇವ್ನು ಮುಗಿಸ್ಬಿಡಮ್ಮ. ಹೌದಣ್ಣ, ನಾವು ಕೈ ಹಾಕಿದ ಕೆಲಸ ಪೂರ್ತಿನೇ ಮಾಡೋದು. ಬಾ ಹೋಗೋ. ಸರಿ, ನಿನ್ನ ಕತೆ ಕೇಳಿದ್ರೆ ಅನ್ಸುತ್ತೆ ನಿನಗೆ ತುಂಬಾ ಮೋಸ ಆಗಿದೆ ಅಂತ. ಹಂಗಂತ ಹೇಳಿ ಇವ್ರನ್ನ ನೀನು ಸಾಯಿಸ್ತೀನಿ ಅಂತ ನಿರ್ಧಾರ ತಗೊಂಡ್ರೆ ನಾನು ಅದಕ್ಕೆ ಒಪ್ಪಲ್ಲ. ಅವ್ರನ್ನ ಸಾಯಿಸಕ್ ನಾನು ಬಿಡಲ್ಲ. ಯಾಮೆ ಇದನ್ನ 3 ದಿನ ನಿಮ್ಮ ಮನೇಲಿಟ್ಟು ದೀಪ ಆರದೆ ಇರೋ ತರ ನೋಡ್ಕೊಂಡು 4ನೇ ದಿನಕ್ಕೆ ಹೋಗಿ ಒಳ್ಳೆಲ್ ಬಿಡು. ಅವಳು ಹೆಂಗ್ ಬರ್ತಾಳೋ ಅವ್ನು ಹೆಂಗ್ ಬರ್ತಾನೋ ನಾನು ನೋಡ್ತೀನಿ. ಆಯ್ತು ಸ್ವಾಮೀಜಿ, ನೀವು ಹೇಳ್ದಂಗೆ ಮಾಡ್ತೀನಿ. ಬರ್ತೀವಿ ಸ್ವಾಮೀಜಿ. ಲೇ ಬಾಬಾ, ಇವತ್ತು ಕೂಡ ಕುಡಿಬೇಕಾ? ನನಗೆ ಕುಡಿದ್ರೇನೆ ಬೇರೆ ಸಾಲದು, ಇಲ್ಲ ಅಂದ್ರೆ ಸಾಲಲ್ಲ. ಆಯ್ತು ಬಾ, ನಾನು ಮಾತ್ರ ಯಾವತ್ತು ಕೇಳಿದೀಯ ನೀನು? ಲೇ ಬಾಬಾ ಹುಷಾರು,
ಸ್ವಾಮೀಜಿ ಹೇಳಿದೆಯಲ್ಲ ದ್ಯಾಸ್ ಇದೆಯಲ್ಲ. ವಿಷಯದ ಬಗ್ಗೆ ನನಗೆ ಹೇಳ್ತೀಯೇನು ಬಾಲೈ? ಶಿಷ್ಯ, ಗುರುಗಳೇ, ಆತ್ಮಗಳು ದಿಗ್ಬಂಧನದಿಂದ ಆಚೆ ಬಂದಿದ್ದಾವೆ. ಈ ವಿಷಯನ ರುದ್ರಗ್ ತಿಳಿಸು. ಆಯ್ತು ಗುರುಗಳೇ, ತಿಳಿಸ್ತೀನಿ. ಕಾಯಿ ಹೊಡ್ದಾಗ್ಬಿಟ್ಟಿಯ, ಏನ್ ಹೇಳ್ತೀಯ? ನಾನು ಸರಿಯಾಗಿದ್ದೆ, ಕೈ ಸೇರಿ ಬಾ ಬಾ ಬಾ. ಸ್ವಾಮೀಜಿ ಫೋನ್ ಮಾಡಿದ್ರು, ಆತ್ಮ ಬಿಡುಗಡೆ ಆಗಿದ್ದಾವ ಅಂತ. ಏನು ಅವನ್ನ ಮುಗಿಸ್ಬೇಕು. ಅವನ್ನ ಮುಗಿಸಿದ್ರೆ ನಾನು ಆಸ್ತಿ ಎಲ್ಲ ಬರ್ದು ಕೊಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಬಂದವರು ಮುಗಿಸಿರ ಮುಗಿಸ್ರೆ. ನೌಕರ್ರೆ, ಇಲ್ಲಿ ಇದ್ರೆ ನಿಮ್ ಜೀವಕ್ಕೆ ಅಪಾಯ. ಹೋಗನ್ ಬರ್ರಿ. ಸಾಹೇಬ್ರೆ, ಅವು ನಮ್ಮ ಹುಡ್ರ ಅವನ್ನ ಮುಗಿಸ್ಬಿಡ್ತಾರತ್ರಿಯಾ? ನಮ್ಮ ಹುಡುಗರು ಸೌಕರ್ಯ ಯಾರು ಇಷ್ಟೊತ್ತಿಗೆ ಮುಗಿಸ್ಬಿಟ್ಟಿರ್ತಾರಲ್ಲ. ನನ್ನ ಕೊಲಕ್ ಬಂದಿದ್ಯಾ ನೀನು? ಬಾ, ನಿನ್ನೆ ಮುಗಿಸೇ ಬಿಡ್ತೀನಿ ಇವತ್ತು ನಿನ್ನ. ಎಲ್ಲಿದ್ಯೋ ನೀನು? ದಮ್ಮಿಲ್ವಾ? ಬರೋ ಬರ್ರ. ಬಾರ್ಲೆ ನನ್ನ ಮಗನೇ, ಬಾ. ಆಗ್ಲೇ ಈ ರುದ್ರಪ್ಪನ್ಗೆ ಸತ್ತೋಗಿದ್ಯಾ? ಇನ್ನೊಂದ್ಸರಿ ಸಾಯಕ್ ಬಂದಿದ್ಯಾ? ಬಾ ಮಗನೇ, ಎಲ್ಲಿದ್ಯಾ ನೀನು? ರಘು ಎದ್ದೇಳು.
ಏನಾಯ್ತು? ಎಲ್ಲ ಒಳ್ಳೇದಕ್ಕಾಯ್ತು ಬಾರು. ಈ ದಿಗ್ಬಂಧನ ಏನಾದ್ರೂ ಬಿಡುಗಡೆಯಾದ್ರೆ ಒಂದು ಆತ್ಮ ಮಾತ್ರ ಶಾಂತಿಯಾಗೋದು, ಇನ್ನೊಂದು ಆತ್ಮ ಸುಮ್ಮನಿರಲ್ಲ. ನೀವು ಮೂವರು ಹುಷಾರಾಗಿರ್ರಿ. ನೀನು ತುಂಬಾ ಹುಷಾರಾಗಿರೋ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಅಷ್ಟು ಸುಲಭದ ವಿಷಯ ಅಲ್ಲ ಇದು. ಸರಿ ಹೊರಡಿ. ಆಯ್ತು ಸ್ವಾಮಿ, ಹೋಗಿ ಬರ್ತೀವಿ.